ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತಿದೆ. ಇದಕ್ಕೆ ಈ ಘಟನೆಯೇ ಪೂರಕವಾಗಿದೆ. ಯಾಕಂದ್ರೆ ಜೊತೆಯಲ್ಲಿ ಆಡಿ ಬೆಳೆದ ಅಕ್ಕ ತಮ್ಮ ದೊಡ್ಡವರಾದ ಮೇಲೆ ಆಸ್ತಿಗಾಗಿ ಕಿತ್ತಾಡಿಕೊಂಡಿದ್ದು ಓರ್ವನ ಕೊಲೆಯಲ್ಲಿ ಅಂತ್ಯ ಆಗಿದೆ. ಸಹೋದರ ಸಹೋದರಿ ನಡುವೆ ಆಸ್ತಿಗಾಗಿ ಕಿತ್ತಾಟ. ತಮ್ಮನ ಮಗನನ್ನೇ ಹತ್ಯೆಗೈದ ಅಕ್ಕನ ಕುಟುಂಬಸ್ಥರು. ಅವರಿಬ್ರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು. ಅಕ್ಕ ತಮ್ಮ ಜೊತೆಯಾಗಿ ಆಡಿ ಬೆಳೆದವರು. ಕಾಲ ಉರುಳಿದಂತೆ ದೊಡ್ಡವರಾಗಿ ಇಬ್ಬರಿಗೂ ಮದುವೆ ಕೂಡ ಆಗಿತ್ತು. ಆದರೂ ಕೂಡ ಅವರಿಬ್ಬರ ಮಧ್ಯೆ ಆಸ್ತಿ ಸಂಬಂಧ ಜಗಳ ಮಾತ್ರ ಮುಗ್ದಿರ್ಲಿಲ್ಲ. ತವರು ಮನೆ ಆಸ್ತಿಗಾಗಿ ಮೇಲಿಂದ ಮೇಲೆ ಅಕ್ಕ ಜಗಳ ಶುರು ಮಾಡಿದ್ಲು. ಈ ಅಕ್ಕ ತಮ್ಮನ ಕುಟುಂಬಸ್ಥರ ಮಧ್ಯೆ ಆಸ್ತಿಗಾಗಿ ಆಗಾಗ್ಗೆ ಗಲಾಟೆ ನಡೀತಾ ಇತ್ತು. ಇದೇ ಗಲಾಟೆಯಿಂದ ತಮ್ಮನ ಮಗ ಜೀವ ಕಳ್ಕೊಂಡಿದ್ದಾನೆ. ವರ್ಷದ ಯುವಕ ವಿಶ್ವನಾಥ ಮರೆನ್ನವರ ಬರ್ಬರವಾಗಿ ಹತ್ಯೆಯಾಗಿರುವ ಯುವಕ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಲಿಂಗನೂರು ಗ್ರಾಮದಲ್ಲಿ. ಹೌದು, ಹನುಮಂತ ಹಾಗೂ ಸಹೋದರಿ ಯಮನವಳ ಮಧ್ಯೆ ಆಗಾಗ ಆಸ್ತಿಗಾಗಿ ಜಗಳ ನಡೀತಾ ಇತ್ತು. ಹನುಮಂತನಿಗೆ ಪೂರ್ವಜರಿಂದ 10 ಎಕರೆ ಜಮೀನು ಬಂದಿತ್ತು. ಈ ಪೈಕಿ ಯಮನವಳಿಗೆ 1.5 ಎಕರೆ ಬರ್ದ್ಕೊಡ್ಲಾಗಿತ್ತಂತೆ. ಇಷ್ಟಕ್ಕೆ ಸುಮ್ಮನಾಗದ ಯಮನವ್ವ ತನಗೆ ಮತ್ತಷ್ಟು ಪಾಲು ಬೇಕು ಅಂತ ತಗಾದೆ ತೆಗೆದಿದ್ದು ಇಬ್ಬರ ಕುಟುಂಬಸ್ಥರ ಮಧ್ಯೆ ವೈಮನಸ್ಸು ಶುರುವಾಗಿದ್ದು ಕಳೆದ 6 ತಿಂಗಳಿನಿಂದ ಜೋರಾಗಿಯೇ ಗಲಾಟೆ ನಡೆದಿದ್ವು. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಹನುಮಂತನ ಮಗ ವಿಶ್ವನಾಥ್ ಬೈಕ್ನಲ್ಲಿ ತೆರಳುವಾಗ ರಸ್ತೆಯಲ್ಲಿದ್ದ ಬುಟ್ಟಿ ವಿಚಾರಕ್ಕೆ ಯಮನವ್ವಳ ಸಂಬಂಧಿಗಳ ಜೊತೆ ಕಿರಿಕಾಗಿದೆ. ಈ ವೇಳೆ ಗಲಾಟೆ ಜೋರಾಗಿದ್ದು ಯಮನವ್ವಳ ಸಂಬಂಧಿಗಳಾದ ಪ್ರಕಾಶ್, ಗಣೇಶ, ರಂಗಪ್ಪ, ಕುಮಾರ, ಯಲ್ಲಪ್ಪ, ಬಸಪ್ಪ, ಯಂಕಪ್ಪ ಎಲ್ಲರೂ ಸೇರಿ ರೋಡ್ನಿಂದ ವಿಶ್ವನಾಥನಿಗೆ ಬರ್ಬರವಾಗಿ ಹಲ್ಲೆ ನಡೆಸಿದ್ದಾರೆ. ಬಳಿಕ ಅಸ್ವಸ್ಥನಾಗಿದ್ದ ವಿಶ್ವನಾಥ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ. ಕೊಲೆಯಾದ ವಿಶ್ವನಾಥ್ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಆಮೇಲೆ ಒಂದು 20-30 ಮಂದಿ ಬಂದು ನಮ್ಮ ಮನೆಗೆ ಬಡ್ದು ಕೊಲೆ ಮಾಡ್ತೀವಿ ಅಂತೇಳಿ ಬೆದರಿಕೆ ಹಾಕಿ ಕದ ಮುರಿದು ನಮ್ಮ ಆಟ ತನಕ ನಮ್ಮ ತಮ್ಮನ ಬಡ್ದು ಕೊಲೆ ಮಾಡೋಂಗ ಎಷ್ಟು ಮಂದಿ ಕೂಡ ಒಂದು 20-25 ಮಂದಿ ಬಂದಿದ್ರು. 17 ಬಾರ ನಮ್ಮ ಮಗನ ಹೆಸರು ಹೊಲ ಐತಿ ಈಗ ಮಾಡ್ಕೊಂಡ್ ಬಂದಾರಲ್ಲ, ಇವ್ರನ್ನ ಮರ್ಡರ್ ಮಾಡಿ ಅವ್ರಿಗೇನು ಇನ್ನೊಂದು ಥಿಯರಿ ಏನೈತಿ, ಹುಡುಗರು ಸಣ್ಣ ಅದಾವ, ಇವ ಒಬ್ಬ ಮೇನ್ ಅದಾನ, ಇವ ಒಬ್ಬನ ತೆಗೆದ್ಬಿಟ್ಟು ಹುಡುಗರಿಗೆ ಏನು ನೀಗೋದಿಲ್ಲ ಅಂತ ಪ್ಲಾನ್ ಅವ್ರದ್ರೆ. ಘಟನೆಯ ಬೆನ್ನಲ್ಲೇ ಬೀಳಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಶ್ವನಾಥ್ ಕೊಲೆ ಕೇಸಲ್ಲಿ ಯಮನವಳ ಸಂಬಂಧಿಕರ ಪೈಕಿ 24 ಮಂದಿಯ ವಿರುದ್ಧ ಕೇಸ್ ದಾಖಲಾಗಿದೆ. ಸದ್ಯ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಉಳಿದವರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರು 24 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ನಾವು ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಸ್ಪೆಸಿಫಿಕ್ ಆರೋಪಿಗಳು ಏನು ರೋಲ್ ಇತ್ತು ಅದನ್ನು ಕೂಡ ಕ್ಲಾರಿಫೈ ಮಾಡ್ತೀವಿ. ಮತ್ತು ಯಾರ್ಯಾರು ಆ್ಯಕ್ಚುಲಿ ಇನ್ವಾಲ್ವ್ ಇದ್ರು ಅವರಿಗೆ ಆದಷ್ಟು ಬೇಗ ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ತೀವಿ. ಆಸ್ತಿಗಾಗಿ ಅಕ್ಕ ತಮ್ಮನ ಕುಟುಂಬಸ್ಥರ ಮಧ್ಯೆ ನಡೆದ ಜಗಳ ಅಂತಿಮವಾಗಿ ತಮ್ಮನ ಮಗನನ್ನೇ ಬಲಿ ಪಡೆದುಕೊಂಡಿದೆ. ಬಾಗಲಕೋಟೆಯಿಂದ ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.